ಲಿಸ್ಟ್ನಲ್ಲಿ ಹೆಸರಿದ್ರು ಕೊನೆ ಗಳಿಗೆಯಲ್ಲಿ ಅವಕಾಶ ವಂಚಿತರಾದವರು ಅಂತ ಹೇಳಿದ್ರೆ ಅದು ಗಾಯತ್ರಿ ಶಾಂತೇಗೌಡ. ಸದ್ಯಕ್ಕೆ ನಾನೇನು ಹೇಳಲ್ಲ, ಮತ್ತೆ ಸಚಿವ ಸ್ಥಾನ ಸಿಗೋ ಭರವಸೆ ಇದೆ ಅಂತ ಶಾಸಕಿ ಗಾಯತ್ರಿ ಶಾಂತೇಗೌಡ ಹೇಳಿದ್ದಾರೆ. ಹೈಕಮಾಂಡ್ ಹೆಸರಲ್ಲಿ ನನ್ನ ಹೆಸರು ಇತ್ತು, ಕೊನೆ ಗಳಿಗೆಯಲ್ಲಿ ಏನಾಯ್ತು ಗೊತ್ತಿಲ್ಲ ನನಗೆ ಅಂತ ಹೇಳಿದ್ರು. ಗಾಯತ್ರಿ ಶಾಂತೇಗೌಡ ಅವರಿದ್ದಾರೆ. ಮೇಡಮ್, ಈಗ ತಮಗೆ ಕೊನೆಯ ಕ್ಷಣದಲ್ಲಿ ಏನಕ್ಕೆ ತಪ್ಪಿತು, ಏನು ಕಾರಣ? ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಂತಾನೆ ಹೇಳಿದ್ದೀನಿ. ಮತ್ತೆ ಅದನ್ನು ನಿಮ್ಮ ಬೆಂಬಲಿಗರಿಗೂ ಅಚ್ಚರಿ ಅನ್ಸುತ್ತೆ. ಒಂದೇ ಒಂದು ಮಹಿಳಾ ಸ್ಥಾನ ಇದ್ದಿದ್ದು ಏನಾಯ್ತು ಅಂತ. ಇಲ್ಲ, ಮಹಿಳಾ ಸ್ಥಾನ ಒಂದೇ ಇದ್ದಿದ್ದು, ಅದು ಇನ್ನು ಕ್ಲಿಯರ್ ಆಗುತ್ತೆ ಇನ್ನೊಂದು 3-4 ಡೇಸ್ ಅಲ್ಲಿ. ಸಡನ್ ಆಗಿ ವಿದ್ಯಮಾನ ಏನ್ ಅಂದ್ರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದ್ರಿ, ಸಿದ್ದರಾಮಯ್ಯನವರೇ ಹೇಳಿದ್ರು ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದಾವೆ. ಹಾಗಾಗಿ ಒಂದು ಸ್ಪಷ್ಟೀಕರಣ, ನಾನು ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಇದೆ. ಇದಿಷ್ಟು ಗಾಯತ್ರಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ವೀರಪ್ಪ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಿಂದ ಬಂದು ಒಂದು ಬಾರಿ ಗೆದ್ದವರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಬಿಜೆಪಿಯವರು 50 ಕೋಟಿ ಕೊಡ್ತೀವಿ, ಸಚಿವ ಸ್ಥಾನ ಕೊಡ್ತೀವಿ ಅಂದರೂ ಕೂಡ ನಾವು ಅಲ್ಲಿಗೆ ಹೋಗಲಿಲ್ಲ. ಕ್ಷೇತ್ರದಲ್ಲಿ ಯಾರಿಗೆ ಉತ್ತರ ಕೊಡೋಕ್ಕೂ ಕೂಡ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ, ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಬಾಯಲ್ಲಿ ಹೇಳ್ತಾರೆ ಕಾರ್ಯಕರ್ತರಿಗೆ ಗುರುತಿಸಬೇಕು, ಯಾರು ನಿಯತ್ತ ಕಾಂಗ್ರೆಸ್ಸಲ್ಲಿ ಇರ್ತಾರೆ ಅವರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಬಾಯಲ್ಲಿ ಹೇಳ್ತಾರೆ. ಒಂದು ಗಾದೆ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲ ದೊಣ್ಣೆ ಅಂತ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್ ಇರೋ ನಾನೇ 4 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದು, ಬಿಜೆಪಿ ಯಾವತ್ತು ನಮ್ಮ ಕಾಂಗ್ರೆಸ್ ಭದ್ರಾವತಿಗೆ ಬರಲಿಲ್ಲ ಹೋರಾಟ ಮಾಡಿ ನಂದಿಯಾದ ವರ್ಚಸ್ಸಲ್ಲಿ ಪಾರ್ಟಿಯನ್ನು ಗೆಲ್ಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಇವರು ನನಗೆ ಟಿಕೆಟು ಕೊಡ್ತೀರಿ ಅಂತೇಳಿ ಕಳೆದ ಮೊದಲನೇ ಬಾರಿನೇ 2023ರಲ್ಲೇ ನನಗೆ ಕೊಡಬೇಕಾಗಿತ್ತು. ಇವತ್ತು ಬೇರೆ ಪಕ್ಷದಿಂದ ಇದು ಬಂದು ಒಂದ್ಸಲ 2 ಸಲ ಗೆದ್ದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು, ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ಥರ ಮೋಸ ಮಾಡಿದ್ರೆ ಇನ್ನು ಸಾಮಾನ್ಯ ಜನರಿಗೆ ಕಾರ್ಯಕರ್ತರಿಗೆ ಏನು ಇವರು ಗುರುತು